ನಮಸ್ಕಾರ ವೀಕ್ಷಕರೇ, ಸಹಜವಾಗಿ ನಾವೆಲ್ಲ ಮೊಬೈಲ್ ಸಿಕ್ಕರೆ, ಫ್ರೀ ವೈಫೈ ಸಿಕ್ಕರೆ ಏನ್ ಮಾಡ್ತೀವಿ? ಒಂದು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀವಿ, ಅಥವಾ ಯೂಟ್ಯೂಬ್ ಶಾರ್ಟ್ಸ್ ಅನ್ನ ಯೂಸ್ ಮಾಡ್ತೀವಿ, ಅಥವಾ ಇಂಟರ್ನೆಟ್ ಅಲ್ಲಿ ಏನಾದ್ರೂ ನೋಡ್ತೀವಿ. ಆದ್ರೆ ಫ್ರೀ ವೈಫೈ ಮತ್ತೆ ಒಂದು ಮೊಬೈಲ್ ಇಂದ ರೈಲ್ವೆ ಕೂಲಿ ಒಬ್ರು ಇವತ್ತು IAS ಆಫೀಸರ್ ಆಗಿದ್ದಾರೆ. ಹೌದು, ಇವತ್ತು ಅವರ ಸ್ಟೋರಿಯನ್ನ ನೋಡೋಣ. ಅವರ ಹೆಸರು ಶ್ರೀನಾಥ್ ಅಂತ. ಇವರು ಕೇರಳದ ಮನ್ನಾರ್ಗೆ ಸೇರಿದಂತವ್ರು. ಇವರು ಅರುಣಾಕೋಳಂ ಅಲ್ಲಿ ಕೂಲಿ ಕೆಲಸವನ್ನ ಮಾಡ್ತಿರ್ತಾರೆ. ಇವರಿಗೆ 2018ರಲ್ಲಿ ಮದುವೆ ಕೂಡ ಆಗುತ್ತೆ. ಅಂದ್ರೆ ಚೆನ್ನಾಗಿ ಓದ್ಕೊಂಡಿರ್ತಾರೆ, ಆದ್ರೆ ಅವ್ರಿಗೆ ಸರಿಯಾಗಿ ಇರುವಂತ ಕೆಲಸ ಸಿಗೋದಿಲ್ಲ. ಸೊ ಏನಾದ್ರೂ ಒಂದು ಕೆಲಸ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು, ಒಂದು ಮಗು ಕೂಡ ಇರುತ್ತೆ, ಇವ್ರಿಗೆ ಒಂದು ಮಗಳು ಕೂಡ ಇರ್ತಾರೆ. ಸೊ ಏನಾದ್ರೂ ಒಂದು ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಲೈಸೆನ್ಸ್ಡ್ ಕೂಲಿಯಾಗಿ ಎರ್ನಾಕುಲಂ ಸ್ಟೇಷನ್ ಅಲ್ಲಿ ಕೂಲಿ ಕೆಲಸವನ್ನ ಮಾಡ್ತಿರ್ತಾರೆ. ಅಂದ್ರೆ ಆ ಸ್ಟೇಷನ್ ಇಂದ ಸರಿಸುಮಾರು 140 ಕಿಲೋಮೀಟರ್ ಇವರ ಹಳ್ಳಿ ಇರುತ್ತೆ. ಆದ್ರೂ ಕೂಡ ಡೈಲಿ ಟ್ರಾವೆಲ್ ಮಾಡಿ ಕೆಲಸವನ್ನ ಮಾಡ್ತಿರ್ತಾರೆ. ಅಂದ್ರೆ ಇವರು ತುಂಬಾ ಕನಸುಗಳನ್ನ ಕಾಣ್ತಿರ್ತಾರೆ, ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು, ಮಗಳಿಗೆ ಒಳ್ಳೆ ಕಡೆ ಎಜುಕೇಶನ್ ಅನ್ನ ಕೊಡಿಸ್ಬೇಕು ಅಂತ. ಆದ್ರೆ ಅವರು ಡೈಲಿ ದುಡಿತಿರುವಂತದ್ದು ಕೇವಲ 500 ರಿಂದ 600 ರೂಪಾಯಿ. ಅವ್ರ ಹತ್ರ ಒಂದು ಮೊಬೈಲ್ ಕೂಡ ಇರೋದಿಲ್ಲ. ಸೊ ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಅವರು ಬೇರೆ ಕಡೆ ಹೋಗಿ ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲೆಲ್ಲ ಕಡೆ ಕೂಡ UPSC ಅಥವಾ ಗೌರ್ಮೆಂಟ್ ಜಾಬ್ಗಳಿಗೆ ಪ್ರಿಪೇರ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅವರು ದೊಡ್ಡ ಕನಸಿದ್ದಂಥದ್ದು UPSC ಯನ್ನ ಕ್ಲಿಯರ್ ಮಾಡಬೇಕು. ನಾನು ಒಂದು ದೊಡ್ಡ ಕಲೆಕ್ಟರ್ ಆದ್ಮೇಲೆ ನನ್ನ ಮಗಳನ್ನ ಚೆನ್ನಾಗಿ ಓದಿಸ್ಬೋದು, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಬಹುದು, ಈ ಲೈಫ್ ಅನ್ನೋದು ಇರೋದಿಲ್ಲ ಅಂತ ಬಿಟ್ಟು ಶ್ರೀನಾಥ್ ಅವರು ಅನ್ಕೊಳ್ತಾರೆ. ಆ ನಂತರ ಇವರ ಫ್ರೆಂಡ್ಸ್ ಸಜೆಸ್ಟ್ ಮಾಡ್ತಾರೆ. ಅದೇ ಟೈಮ್ಗೆ ಮೋದಿ ಗವರ್ಮೆಂಟ್ ಅನ್ನೋದು ಫ್ರೀ ವೈಫೈ ಅನ್ನ ಕೆಲವೊಂದು ರೈಲ್ವೆ ಸ್ಟೇಷನ್ಗಳಲ್ಲಿ ಕೊಟ್ಟಿರ್ತಾರೆ. ಸೊ ಫ್ರೀ ವೈಫೈ ಇದೆಯಲ್ಲ, ಹೇಗಿದ್ರು ಕೂಡ ಇನ್ನೊಂದು ಮೊಬೈಲ್ ಅನ್ನ ತಗೋ, ಮೊಬೈಲ್ ಅಲ್ಲಿ ಸಹಜವಾಗಿ UPSC ಆಗಿರ್ಬೋದು, ಕೇರಳ ಪಬ್ಲಿಕ್ ಸರ್ವಿಸ್ ಆಗಿರ್ಬೋದು, ವಿಡಿಯೋಗಳು ಸಿಗುತ್ತೆ. ಅದನ್ನ ನೋಡ್ಕೊಂಡು, ಅಂದ್ರೆ ನಾವು ಕೂಡ ನಿಮಗೆ ಹೆಲ್ಪ್ ಮಾಡ್ತೀವಿ, ಕ್ವಶನ್ ಪೇಪರ್ಸ್ ಏನಾದ್ರು ಇದ್ರೆ ಅದನ್ನ ಕಳಿಸ್ಕೊಡ್ತೀನಿ, ಸೊ ನೀನ್ ಮೊಬೈಲ್ ಅಲ್ಲೇ ಓದ್ಕೋಬಹುದು ಅಂತ ಹೇಳ್ಬಿಟ್ಟು ಅವರ ಫ್ರೆಂಡ್ ಸಜೆಷನ್ ಅನ್ನ ಕೊಡ್ತಾರೆ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಇವರು ಒಂದು ಸಾಲ ಮಾಡಿ ಒಂದು ಮೊಬೈಲ್ ಅನ್ನ ತೆಗೆದುಕೊಳ್ತಾರೆ, ಒಂದು ಮೆಮೊರಿ ಕಾರ್ಡ್ ಅನ್ನ ತೆಗೆದುಕೊಳ್ತಾರೆ, ಮತ್ತೆ ಒಂದು ಹೆಡ್ಫೋನ್ ಅನ್ನು ಕೂಡ ತೆಗೆದುಕೊಳ್ತಾರೆ. ಅದಾದ ನಂತರ ಅವರು ಫ್ರೀ ಟೈಮ್ ಅಲ್ಲಿ ಇದ್ದವಾಗ ಏನ್ ಮಾಡ್ತಿದ್ರು ಅಂದ್ರೆ, ಹಲವಾರು ಕೇರಳ ಪಬ್ಲಿಕ್ ಸರ್ವಿಸ್ ಮತ್ತೆ UPSC ವಿಡಿಯೋಗಳನ್ನ ಡೌನ್ಲೋಡ್ ಮಾಡ್ಕೊಳ್ತಿದ್ರು, ಕ್ವಶನ್ ಪೇಪರ್ ಗಳನ್ನ ಡೌನ್ಲೋಡ್ ಮಾಡ್ಕೊಳ್ತಿದ್ರು. ಯಾಕಂದ್ರೆ ಅವ್ರಿಗೆ ಮನೆಗೆ ಹೋದ್ರೆ ರೀಚಾರ್ಜ್ ಮಾಡ್ಕೊಳ್ಳೋದಕ್ಕೂ ಕೂಡ ಅವ್ರ ಹತ್ರ ಅಮೌಂಟ್ ಇರ್ಲಿಲ್ಲ. ಸೊ ವೈಫೈ ಅಲ್ಲೇ ಸಹಜವಾಗಿ ಡೌನ್ಲೋಡ್ ಮಾಡ್ಕೊಳ್ತಿದ್ರು. ಮತ್ತೆ ಯಾವಾಗ ಟ್ರೈನ್ಗಳು ಬರ್ತಿರ್ಲಿಲ್ವೋ, ಅಂದ್ರೆ ಟ್ರೈನ್ ಬರ್ದೇ ಇದ್ದಾಗ ಕೂಲಿ ಅನ್ನೋದು ಖಾಲಿಯಾಗಿರ್ತಾರೆ, ಸಹಜವಾಗಿ ಕೂಲಿ ಕೆಲಸ ಮಾಡೋರು. ಸೊ ಆ ಟೈಮ್ ಅಲ್ಲಿ ಇವರು ಓದ್ತಿದ್ರು, ಮತ್ತೆ ಡೌನ್ಲೋಡ್ ಆಗಿರುವಂತದನ್ನ ಮನೆಯಲ್ಲಿ ಕೂಡ ಹೋಗಿ ಓದ್ತಿದ್ರು. ಅದೇ ಸಮಯದಲ್ಲಿ ಕೇರಳದ ಪಬ್ಲಿಕ್ ಸರ್ವಿಸ್ ಎಕ್ಸಾಮ್ಸ್ ಕೂಡ ಬರುತ್ತೆ. ಸೊ ಅದನ್ನ ಒಂಥರ ಸೆಮಿಫೈನಲ್ ತರ ಇಟ್ಕೋಣ ಅಂತ ಬಿಟ್ಟು ಅವರು ಕ್ಲಿಯರ್ ಅನ್ನು ಕೂಡ ಮಾಡ್ತಾರೆ ಎಕ್ಸಾಮ್ ನ. ಒಳ್ಳೆ ಗವರ್ಮೆಂಟ್ ಜಾಬ್ ಕೂಡ ಸಿಗುತ್ತೆ. ಆದ್ರೆ ಅವ್ರು ಏನ್ ಕನಸನ್ನ ಕಂಡಿದ್ದು, ನಾನು ದೊಡ್ಡ ಕಲೆಕ್ಟರ್ ಆಗ್ಬೇಕು, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಅದಕ್ಕೋಸ್ಕರ ಅವರು ಮತ್ತೆ UPSC ಅನ್ನ ಪ್ರಿಪೇರ್ ಆಗ್ತಾರೆ. 4ನೇ ಬಾರಿ, ಅಂದ್ರೆ 3 ಬಾರಿ ಸೋಲ್ತಾರೆ. 4ನೇ ಬಾರಿ ಈಗ ಸೆಲೆಕ್ಟ್ ಆಗಿದ್ದಾರೆ. ಈಗ IAS ಟ್ರೈನಿಂಗ್ ಅಲ್ಲಿ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಛಲ ಒಂದು ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಈ ಶ್ರೀನಾಥ್ ಅವರು ಒಂದು ಉದಾಹರಣೆ. ಒಂದು ರೈಲ್ವೆ ಕೂಲಿ ಆಗಿದ್ದಂತವ್ರು ಇವತ್ತು ಒಂದು IAS ಆಫೀಸರ್ ಆಗಿದ್ದಾರೆ. ಅಂದ್ರೆ ಇನ್ನು ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ, ಸಹಜವಾಗಿ ಎಲ್ಲರೂ ಕೂಡ ಅನ್ಕೊಳ್ತಾರೆ, ನಾವು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಗಳಿಗೆ ಹೋಗ್ಬೇಕು, ಲಕ್ಷ ಕೊಟ್ಟು ಬುಕ್ ಗಳನ್ನ ತಗೋಬೇಕು ಅಂತ. ಅವ್ರಿಗೆ ಕೇವಲ ಒಂದು ಮೊಬೈಲ್ ಅಲ್ಲಿ ಒಂದು ಮೆಮೊರಿ ಕಾರ್ಡ್ ಮತ್ತೆ ಒಂದು ಹೆಡ್ಫೋನ್ ಮತ್ತೆ ಫ್ರೀ ಆಗಿ ಸಿಗುವಂತ ವೈಫೈ ಅನ್ನ ಬಳಸ್ಕೊಂಡು IAS ಆಫೀಸರ್ ಆಗಿದ್ದಾರೆ. ನಮ್ಗೆ ಅವ್ರಿಗಿಂತ ಬೆಟರ್ ಆಪರ್ಚುನಿಟೀಸ್ ಇದೆ. ಇನ್ಮುಂದೆ ಆದ್ರೂ ಟೈಮ್ ವೇಸ್ಟ್ ಮಾಡೋದನ್ನ ನಿಲ್ಸಿ ಏನಾದ್ರೂ ಅಚೀವ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು, ಮತ್ತೆ ಶ್ರೀನಾಥ್ ಅವರ ಬಗ್ಗೆ ನೀವೇನ್ ಹೇಳ್ತೀರಾ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಯಾರು IAS KS ಅಥವಾ ಜೀವನದಲ್ಲಿ ದೊಡ್ಡದಾಗಿ ಏನಾದ್ರೂ ಅಚೀವ್ ಮಾಡ್ಬೇಕಂತ ಇದ್ದಾರೋ ಅವ್ರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.